ನಮಸ್ಕಾರ. ಮುಂಬೈ ವಿರುದ್ಧದ ಪಂದ್ಯಕ್ಕಾಗಿ ಆರ್ಸಿಬಿ ತಂಡದಲ್ಲಾಯಿತು 3 ದೊಡ್ಡ ಬದಲಾವಣೆ. ತಂಡಕ್ಕೆ ಎಂಟ್ರಿ ಕೊಟ್ಟರು 3 ಹೊಸ ಆಟಗಾರರು. ಬದಲಾಯಿತು ಓಪನಿಂಗ್ ಜೋಡಿ. ಹೇಗಿದೆ ನೋಡಿ ಆರ್ಸಿಬಿಯ ಹೊಸ ಪ್ಲೇಯಿಂಗ್ 11. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಮುಂಬೈ ವಿರುದ್ಧದ ಹೈ ಪ್ರೊಫೈಲ್ ಗೇಮ್ಗೆ ಆರ್ಸಿಬಿಯ ಪ್ಲೇಯಿಂಗ್ 11 ಕಾಂಬಿನೇಷನ್ ಯಾವ ರೀತಿಯಾಗಿರಲಿದೆ, ಪಂದ್ಯದ ಪಿಚ್ ರಿಪೋರ್ಟ್ ಹೇಗಿದೆ, ಹಾಗೂ ಉಭಯ ತಂಡಗಳ ಹೆಡ್ ಟು ಹೆಡ್ ದಾಖಲೆ ಯಾವ ರೀತಿಯಾಗಿದೆ, ಅದೇ ರೀತಿ ತಂಡಕ್ಕೆ ಎಂಟ್ರಿ ಕೊಟ್ಟಿರುವ ಆ ಸ್ಟಾರ್ ಆಟಗಾರರಾದರೂ ಯಾರ್ಯಾರು, ಇದರೆಲ್ಲದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, IPL 2026ರಲ್ಲಿ ಮತ್ತೊಂದು ಸೌದರ್ನ್ ಡರ್ಬಿಯ ಪಂದ್ಯಕ್ಕಾಗಿ ವೇದಿಕೆ ಸಿದ್ಧವಾಗಿದೆ. ಆರ್ಸಿಬಿ ಹಾಗೂ ಮುಂಬೈ ನಡುವಿನ ಮತ್ತೊಂದು ಬಿಗ್ ಬ್ಯಾಟಲ್ ಇಂದು ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ನಡೆಯಲಿದೆ ಸ್ನೇಹಿತರೆ. ಅತ್ತ ಮುಂಬೈ ತಂಡ ಮೊದಲ ಪಂದ್ಯ ಗೆದ್ದು ಉಳಿದ 2 ಮ್ಯಾಚ್ಗಳನ್ನು ಸೋತಿದ್ರೆ, ಇತ್ತ ಆರ್ಸಿಬಿ ಮೊದಲ 2 ಮ್ಯಾಚ್ಗಳನ್ನು ಗೆದ್ದು 3ನೇ ಪಂದ್ಯ ಸೋತಿದೆ. ಹೀಗಾಗಿ ಉಭಯ ತಂಡಗಳಿಗೂ ಇದೊಂದು ಕಮ್ಬ್ಯಾಕ್ ಪಂದ್ಯವಾಗಿರಲಿದೆ ಸ್ನೇಹಿತರೆ. ಅಂಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ, 2 ತಂಡಗಳು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋತಿವೆ. RR ವಿರುದ್ಧ ಆರ್ಸಿಬಿ ಸೋತರೂ ಕೂಡ ಟೆನ್ಷನ್ ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮ್ಗೆ ನೆನಪಿರಬಹುದು, RR ವಿರುದ್ಧ ಆರ್ಸಿಬಿ ಅಂತಹ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿತ್ತು. ಒಂದ್ ಹಂತದಲ್ಲಿ ಆರ್ಸಿಬಿ 94ಕ್ಕೆ 6 ವಿಕೆಟ್ ಕಳೆದುಕೊಂಡಿತ್ತು. ಅಲ್ಲಿಂದ ಅಬ್ಬಬ್ಬ ಅಂದ್ರೆ 150 to 160 ರನ್ ಬಾರಿಸಬಹುದಾಗಿತ್ತು. ಅದಿಯಾಗೂ 200+ ಬಾರಿಸಿತ್ತು. ಹೀಗಾಗಿ ಆರ್ಸಿಬಿಯ ಬ್ಯಾಟಿಂಗ್ ತುಂಬಾ ಸ್ಟ್ರಾಂಗ್ ಆಗಿದೆ. ಹೀಗಾಗಿ ಮುಂಬೈ ವಿರುದ್ಧದ ಪಂದ್ಯಕ್ಕೂ ಮುನ್ನ ಆರ್ಸಿಬಿ ತನ್ನ ಬೌಲಿಂಗ್ ವಿಭಾಗದಲ್ಲಿ ಮೇನ್ ಚೇಂಜಸ್ ಗಳನ್ನ ಮಾಡಲಿದೆ. ಮೊದಲನೇ ಬದಲಾವಣೆ ಬಂದ್ಬಿಟ್ಟು ಕೊಹ್ಲಿ ಜೊತೆ ಜೇಕಬ್ ಬೆಥೆಲ್ ಇನ್ನಿಂಗ್ಸ್ ಆರಂಭಿಸೋದು. ಹೌದು, ಇಲ್ಲಿ ಫಿಲ್ ಸಾಲ್ಟ್ ಅವರಿಗೆ ಬ್ರೇಕ್ ಕೊಟ್ಟು ಅವರ ಸ್ಥಾನದಲ್ಲಿ ಮತ್ತೋರ್ವ ಇಂಗ್ಲಿಷ್ ಮ್ಯಾನ್ ಆದಂತಹ ಜೇಕಬ್ ಬೆಥೆಲ್ಗೆ ಚಾನ್ಸ್ ಕೊಡಬೇಕು. ಅಂಡ್ ನಿಮ್ಗೆಲ್ಲ ನೆನಪಿರಬಹುದು, ಲಾಸ್ಟ್ ಮೊನ್ನೆ ನಡೆದ T20 ವರ್ಲ್ಡ್ ಕಪ್ ನಲ್ಲಿ ಇದೇ ಇಂಡಿಯಾ ಅಗೇನ್ಸ್ಟ್ ಇದೇ ಪಿಚ್ ನಲ್ಲಿ ಜೇಕಬ್ ಬೆಥೆಲ್ ಮೆಮೊರೇಬಲ್ ಇನ್ನಿಂಗ್ಸ್ ಆಡಿದ್ರು. ಅಂಡ್ ಎರಡನೇ ಬದಲಾವಣೆ ಬಂದ್ಬಿಟ್ಟು ಜೇಕಬ್ ಡೆಫಿಗೆ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಕೊಡಲೇಬೇಕು. ಹೀಗಾಗಿ ಜೇಕಬ್ ಡೆಫಿ ಜೊತೆ ಜೋಶ್ ಹೆಜಲ್ವುಡ್ ಆಡಿದ್ರೆ ಆರ್ಸಿಬಿಯ ಬೌಲಿಂಗ್ ಲೈನ್ಅಪ್ ತುಂಬಾ ಸ್ಟ್ರಾಂಗ್ ಆಗಲಿದೆ. ಹೀಗಾಗಿದ್ದಲ್ಲಿ ಮತ್ತೋರ್ವ ಫಾರಿನ್ ಪ್ಲೇಯರ್ ಪ್ಲೇಯಿಂಗ್ 11 ನಿಂದ ವಾಕ್ಔಟ್ ಆಗಬೇಕು. ಅದು ರೊಮಾರಿಯೋ ಶೆಫರ್ಡ್. ಹೌದು, ವೆಂಕಿ ಅಯ್ಯರ್ ವಾಕಿನ್ ಮಾಡಿದ್ರೆ ಇಲ್ಲಿ ಶೆಫರ್ಡ್ ಹೊರಗೆ ಹೋಗ್ತಾರೆ. ಸೊ ಹಾಗಾಗಿ ಜೇಕಬ್ ಡೆಫಿ ಮತ್ತು ಜೋಶ್ ಹೆಜಲ್ವುಡ್ ನಮಗೆ ಬೌಲಿಂಗ್ ನಲ್ಲಿ ಆಪ್ಷನ್ ಸಿಗ್ತಾರೆ. ಅಂಡ್ ಥರ್ಡ್ ಚೇಂಜ್ ಬಂದ್ಬಿಟ್ಟು ಅಭಿನಂದನ್ ಸಿಂಗ್ ರನ್ನ ದಯವಿಟ್ಟು ಪ್ಲೇಯಿಂಗ್ 11 ನಿಂದ ಹೊರಗೆ ಹಾಕಿ ಅವರ ಸ್ಥಾನದಲ್ಲಿ ಮಂಗೇಶ್ ಯಾದವ್ ಅಥವಾ ರಸಿಕ್ ಸಲಾಮ್ದಾರ್ ಅಥವಾ ವೆಂಕಟೇಶ್ ಅಯ್ಯರ್ ಅನ್ನೇ ತಂದ್ರು ಕೂಡ ಪರವಾಗಿಲ್ಲ. ಈ 3 ಬದಲಾವಣೆಯನ್ನ ಪರ್ಸನಲಿ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಸ್ ಎ ಆರ್ಸಿಬಿ ಫ್ಯಾನ್ ಆಗಿ ನೀವು ಕೂಡ ನಿರೀಕ್ಷೆ ಮಾಡಬಹುದು. ಅಂಡ್ ಈ ಪಂದ್ಯದಲ್ಲಿ ವಿರಾಟ್ ಹಾಗೂ ರೋಹಿತ್, ಟೀಮ್ ಇಂಡಿಯಾದ ಇಬ್ಬರು ಲೆಜೆಂಡ್ ಆಟಗಾರರು ಮತ್ತೆ ಮುಖಾಮುಖಿ ಆಗ್ತಾ ಇದ್ದಾರೆ. ಅದಲ್ಲದೆ ಕೊಹ್ಲಿ ಅಗೇನ್ಸ್ಟ್ ಬೂಮ್ರಾ ಯಾವ ರೀತಿಯಾಗಿ ಬಾಲ್ ಮಾಡ್ತಾರೆ ಅನ್ನೋದು ಕೂಡ ಕ್ರೂಷಿಯಲ್ ಆಗಲಿದೆ. ಇದನ್ನ ಬಿಟ್ಟರೆ ಪಿಚ್ ರಿಪೋರ್ಟ್ ಬಗ್ಗೆ ಮಾತನಾಡುವುದಾದ್ರೆ, ಇಲ್ಲಿ ಬ್ಲಾಕ್ ಸಾಲ್ ಅಂಡ್ ರೆಡ್ ಸಾಲ್ 2 ಕೂಡ ಪಿಚ್ ಇವೆ. ಹಾಗಾಗಿ ಇದೊಂದು ಹೈ ಸ್ಕೋರಿಂಗ್ ಪಂದ್ಯವಾಗುವ ಸಾಧ್ಯತೆ ಇದೆ. ಟಾಸ್ ಗೆದ್ದವರು ಅಫ್ಕೋರ್ಸ್ ಇಲ್ಲೂ ಕೂಡ ಚೇಸ್ ಮಾಡಲು ಎದುರು ನೋಡ್ತಾರೆ. ಇನ್ನು ಫೈನಲ್ ಆಗಿ ಪ್ಲೇಯಿಂಗ್ 11 ಯಾವ ರೀತಿಯಾಗಿರಲಿದೆ ಅಂತ ನೋಡ್ತಾ ಬರುವುದಾದ್ರೆ, ಓಪನರ್ಸ್ ಗಳಾಗಿ ವಿರಾಟ್ ಕೊಹ್ಲಿ ಹಾಗೂ ಜೇಕಬ್ ಬೆಥೆಲ್ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ. ಅಟ್ ನಂಬರ್ 3 ಇಲ್ಲಿ ದೇವದತ್ ಪಡಿಕ್ಕಲ್ನ ಮನೆ ಮಗಾದಂತ DDP ಕಣಕ್ಕಿಳಿಯಲಿದ್ದಾರೆ. 4ನೇ ಸ್ಲಾಟ್ ನಲ್ಲಿ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅನ್ನೋ ರೀತಿ ರಜತ್ ಪಾಟಿದಾರ್ ಆಡಿದರೆ, 5ನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ ಆಡಲಿದ್ದಾರೆ. ಇವರಿಂದ ಇಂದು ಒಂದೊಳ್ಳೆ ಇನ್ನಿಂಗ್ಸ್ ಬರಲೇಬೇಕು. ಅಟ್ 6 ಇಲ್ಲಿ ಟಿಮ್ ಡೇವಿಡ್ ಆಡಲಿದ್ದಾರೆ. ಹಾಗೂ 7ನೇ ಕ್ರಮಾಂಕದಲ್ಲಿ ವೆಂಕಟೇಶ್ ಅಯ್ಯರ್ಗೆ ಚಾನ್ಸ್ ಸಿಗಲಿದ್ದು, 8ನೇ ಕ್ರಮಾಂಕದಲ್ಲಿ ಕೃಣಾಲ್ ಪಾಂಡ್ಯ ಆಡಲಿದ್ದಾರೆ. ಮತ್ತು 9ನೇ ಸ್ಲಾಟ್ನಲ್ಲಿ ಭುವನೇಶ್ವರ್ ಕುಮಾರ್, 10ನೇ ಕ್ರಮಾಂಕದಲ್ಲಿ ಜೇಕಬ್ ಡೆಫಿ, 11ನೇ ಸ್ಲಾಟ್ನಲ್ಲಿ ಜೋಶ್ ಹೆಜಲ್ವುಡ್ ಪ್ಲೇಯಿಂಗ್ 11ನ ಭಾಗವಾಗಲಿದ್ದಾರೆ. ಅಫ್ಕೋರ್ಸ್ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದಯವಿಟ್ಟು ಸುಯೇಶ್ ಶರ್ಮಾರನ್ನ ಕರೆತೇನೆ. ಸ್ನೇಹಿತರೆ, ನಿಮಗೆ ಅನಿಸುತ್ತೆ ಈ ಪ್ಲೇಯಿಂಗ್ 11 ಅಲ್ಲಿ ಇನ್ನೂ ಏನಾದರೂ ಚೇಂಜ್ ಆಗಬೇಕಿತ್ತಾ ಅಥವಾ ಇಲ್ವಾ ಅನ್ನೋದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.